ರಿವೆಂಜ್ಗೆ ಕ್ಷಣಗಣನೆ. ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ನೀವೇ ಮುಹೂರ್ತ ಫಿಕ್ಸ್ ಮಾಡಿ. ಸೇನಾಪಡೆಗೆ ಪ್ರಧಾನಿ ಮೋದಿ ಫುಲ್ ಫ್ರೀ ಹ್ಯಾಂಡ್. ಸೇಡು ತೀರಿಸಿಕೊಳ್ಳಲು ಕ್ಷಣಗಣನೆ ಆರಂಭವಾಗಿದೆ. ಪಹಲ್ಗಾಮ್ ದಾಳಿಯ ಸೇಡು ತೀರಿಸಿಕೊಳ್ಳಲು ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಸೇನೆ ಗಡಿಯಲ್ಲಿ ಸಿದ್ಧವಾಗಿ ನಿಂತಿದ್ದು, ಇದೀಗ ಪ್ರಧಾನಿ ಮೋದಿ ಸಹ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಓಕೆ ಎಂದು ಹಸಿರು ನಿಶಾನೆ ಕೊಟ್ಟಿದ್ದಾರೆ. ಉಗ್ರರನ್ನು ಮಟ್ಟ ಹಾಕಲು ರೆಡಿ ಆಗಿದ್ದಾರೆ. ಮೊನ್ನೆ ಪ್ರತೀಕಾರದ ಶಪಥ, ನೆನ್ನೆ ಸೇನೆಗೆ ಸಂಪೂರ್ಣ ಬಲ. ಇಟ್ಟ ಗುರಿಗಳಿಗೆ ನೀವೇ ಮುಹೂರ್ತ ಫಿಕ್ಸ್ ಮಾಡಿ. ಸೈನ್ಯಕ್ಕೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟ ಮೋದಿ. 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಮೋದಿ ಇಂಪಾರ್ಟೆಂಟ್ ಸಭೆ ಜೊತೆಗೆ ಮೆಸೇಜ್ ಅನ್ನ ರವಾನಿಸಿದ್ದಾರೆ. ಪರಮಾಧಿಕಾರ. ಭಾರತದ 3 ಸೇನೆಗಳ ದಂಡ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಗೆ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳಬೇಕು ಅನ್ನೋ ಕಿಚ್ಚು ದೇಶಾದ್ಯಂತ ಭುಗಿಲೆದ್ದಿದೆ. ಹೋದ ಗುರುವಾರವೇ ಬಿಹಾರದಲ್ಲಿ ಉಗ್ರರ ವಿರುದ್ಧ ಪ್ರತಿಜ್ಞೆ ಮಾಡಿದ್ದ ಮೋದಿ, ಒಬ್ಬೊಬ್ಬ ಉಗ್ರರಿಗೆ ಬೆಂಬಲ ನೀಡೋರಿಗೆ ಕಲ್ಪನೆಗೂ ಮೀರಿದ ಕಠಿಣ ಶಿಕ್ಷೆಯನ್ನು ಕೊಡಲಾಗುತ್ತದೆ ಅಂದಿದ್ರು. ಹೀಗೆ ಅಂದು ಗರಂ ಆಗಿದ್ದ ಮೋದಿ ನಿನ್ನೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಗುರಿಯ ಬಗ್ಗೆ ರಹಸ್ಯ ಮಾತುಗಳನ್ನು ಆಡಿದ್ರು. ಸಮಯ ಕಡಿಮೆ ಇದೆ, ಆದರೆ ಗುರಿ ದೊಡ್ಡದಿದೆ ಎಂದಿದ್ದ ಮೋದಿ ಈ ಮಾತನ್ನ ನಾನು ಪ್ರಸ್ತುತ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಹೇಳುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಆದರೆ ನಿನ್ನೆ ಸಂಜೆ ರಕ್ಷಣಾ ಪಡೆ ಮುಖ್ಯಸ್ಥರ ಜೊತೆ ಸಭೆಯಲ್ಲಿ ಗುರಿ ಏನನ್ನೋದನ್ನ ಬಯಲಾಗಿದ್ದು, ಭಯೋತ್ಪಾದಕರನ್ನ ಬೇಟೆಗೆ ಉಗ್ರರನ್ನ ಬೆಂಬಲಿಸುವ ಪಾಕಿಸ್ತಾನಕ್ಕೆ ಮಟ್ಟ ಹಾಕಲು ಸೇನೆಗೆ ಸಂಪೂರ್ಣ ಪವರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಮೋದಿ ಹೇಳಿದ್ದಾದ್ರೂ ಏನು, ಅದನ್ನ ಇಲ್ಲಿ ಹೇಳ್ತೀವಿ. ಉಗ್ರರ ಕೃತ್ಯಕ್ಕೆ ತಕ್ಕ ಶಿಕ್ಷೆ ನೀಡುವುದಾಗಿ ಭಾರತ ದೃಢ ಸಂಕಲ್ಪವಾಗಿದೆ. ನನಗೆ ನನ್ನ ಸೇನೆ ಪಡೆಗಳ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವಿದೆ. ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲ ನೀವೇ ಡಿಸೈಡ್ ಮಾಡಿ. ಟಾರ್ಗೆಟ್ಟು ಹಾಗೂ ಗಳಿಗೆಯನ್ನು ನೀವೇ ಫಿಕ್ಸ್ ಮಾಡಿ. ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ನೀವೇ ಡಿಸೈಡ್ ಮಾಡಿ ಎಂದು ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದಾಗಿ ನಾವು ಬದ್ಧರಾಗಿದ್ದೇವೆ. ಹೀಗೆ ಪ್ರಧಾನಿ ಮೋದಿ ಉಗ್ರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ಯಾವ ರೀತಿ ಕಾರ್ಯಾಚರಣೆ ನಡೆಸಬೇಕು, ಟಾರ್ಗೆಟ್ ಏನಿರಬೇಕು, ಯಾವಾಗ ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನ ಸೇನಾಪಡೆಗಳು ನಿರ್ಧರಿಸಲಿ ಅಂತ ಮೋದಿ ಅಂದಿದ್ದಾರೆ. ಇನ್ನು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಗೆ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಕರೆ ನೀಡಲಾಗಿದ್ರೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಗೆ RBI ಮುಖ್ಯಸ್ಥರಿಗೆ ಕರೆ ನೀಡಲಾಗಿದೆ. ಇನ್ನು ಫೈನಾನ್ಸ್ ಸಚಿವ ನಿರ್ಮಲಾ ಸೀತಾರಾಮನ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯ ಬಳಿಕ ಪ್ರಧಾನಿ ಮೋದಿ ಅಧಿಕೃತ ತಮ್ಮ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಹಲವು ದಿನಗಳಿಂದ ಜನ ಕಾಯ್ತಾ ಇದ್ದು ಇದೇ ಸಂದರ್ಭಕ್ಕೆ, ಯಾವಾಗ ಪಾಕಿಸ್ತಾನಕ್ಕೆ ಉತ್ತರ ಕೊಡುತ್ತೆ ಅಂತಿದ್ರು. ಇದೀಗ ಸೇನೆಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿರುವುದರಿಂದ ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ ದಾಳಿ ಆಗಬಹುದು, ಯಾವಾಗ ಬೇಕಾದರೂ ಮುಗಿ ಬೀಳಬಹುದು. ವೆಪನ್ಸ್ಗಳು ರೆಡಿ ಇವೆ, ಹಾಗೆ ಡ್ರೋನ್ ಕ್ಷಿಪಣಿಗಳು ಎಲ್ಲವೂ ಕೂಡ ರೆಡಿ ಇದೆ. ಬಾಕಿ ಇರೋದು ಒಂದೇ, ಭಾರತ ಸೇನೆ ಎಲ್ಲಿ ಯಾವಾಗ ಹೇಗೆ ಹೊಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಸಾಮ್ರಾಟ್ ಟಿವಿ ನೋಡ್ತಾ ಇರಿ. ಇದು ಸದಾ ನೊಂದವರೊಂದಿಗೆ.